ತೆಗೆದುಕೊಳ್ತೀವಿ. ಸದನ ನಮ್ ಎಲ್ರಿಗಿಂತ ದೊಡ್ಡದು ಸಭಾಪತಿಗಳೇ. ಇನ್ನೊಂದ್ಸರಿ ನಮ್ಮ ಸಭಾಪತಿಗಳೇ RSS ಬಗ್ಗೆ ಹೀಯಾಳಿಸಿರೋದು, ಮಹಿಳೆ ಬಗ್ಗೆ ಹೀಯಾಳಿಸಿರೋದು, ಈ ಶಬ್ದಗಳು ಇನ್ನೊಂದ್ಸರಿ ಏನಾದ್ರು ಖಂಡಿತ ಬಿಡೋದಿಲ್ಲ ಸಭಾಪತಿಗಳೇ. ನಮಗೆ ನ್ಯಾಯ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಅಸಂಸ್ಕೃತಿಯ ಪರಮಾವಧಿಗೆ ಹೋಗಿದ್ದಾರೆ. ಏನೇನು ಮತ್ತೆ ಅದನ್ನೇ ಅನೇಕ ಸಭೆಗಳನ್ನ ಸಭಾಪತಿಗಳು ಬಹಳ ಮುತುವರ್ಜಿ ಈ ಕೆಲಸವನ್ನ ಮಾಡಿದ್ದಾರೆ. ವಿರೋಧ ಪಕ್ಷದವ್ರನ್ನು ಆಡಳಿತ ಪಕ್ಷದವ್ರನ್ನು ಕೂರಿಸಿ 16 ಸಭೆಗಳನ್ನ ಮಾಡಿ ಸುದೀರ್ಘವಾದ ಚರ್ಚೆ ಆದ ನಂತರ ಅವರೊಂದು ರೂಲಿಂಗ್ ಕೊಟ್ಟಿದ್ದಾರೆ ಸಭಾಪತಿಗಳು. ನಾವು ಸದನ ನಡೆಯಕ್ಕೆ ಬಿಡೋಣ, ಆದರೆ ಈ ಥರ ಪುನರಾವರ್ತನೆ ಮುಂದೆ ಆಗದ ರೀತಿಯಲ್ಲಿ ಸರಿಯಾದ ಬಂದೋಬಸ್ತನ್ನು ಪೀಠದಿಂದ ತಾವು ಮಾಡಬೇಕಾಗ್ತದೆ. ಇದು ನಮ್ಮ ಸದನದ ಗೌರವದ ಪ್ರಶ್ನೆ. ಮೇಲ್ಮನೆ ಇದು, ಮೇಲ್ಮನೆಗೆ ಅದರದ್ದೇ ಆದಂಥ ಗರಿಮೆ ಎಲ್ಲ ಇದೆ. ಆ ಹಿರಿಮೆಗಳು ಉಳಿಬೇಕು ಅಂತ ಹೇಳಿದ್ರೆ ಇದು ಯಾವ ಕಾರಣಕ್ಕೂ ಮುಂದೆ ಪುನರಾವರ್ತನೆ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಎರಡು ಮಾತಿಲ್ಲ. ಎಲ್ಲ ಸದಸ್ಯರು ಒಕ್ಕೂಟದ ಅಭಿಪ್ರಾಯ ಇದೆ. ಇದರಲ್ಲಿ ಪುಟ್ ಅನ್ ಎಂಡ್ ಟು ದಿಸ್. ಅದನ್ನು ಮಾತಾಡಿ ರಾಜ್ಯಪಾಲರ ಭಾಷಣ ವಂದನಾ ನಿರ್ಣಯಕ್ಕೆ ಏನು ಮಾತಾಡಬೇಕಾಗಿದೆ ಅದನ್ನು ಮುಂದುವರ್ಸೋಣ ಅಂತೇಳಿ ತಮ್ಮ ಹತ್ರ ಕಳಕಳಿ. ನಾನು ನಿನ್ನೆ ಚರ್ಚೆ ಮಾಡಿ ಬೇಡ ಯಾರು ಬೇಡ ಚರ್ಚೆ ಮಾಡಿ ನಿನ್ನೆ ನಾವು ಚರ್ಚೆ ಮಾಡಿವಿ. ಬ್ಯಾಡ್ರಿ ಒಂದ್ ನಿಮಿಷ ಸರ್, ಏನ್ರಿ ಇವ್ರೆ ಏನು ಒಂದ್ ನಿಮಿಷ ಕೇಳಿ, ಒಂದೇ ನಿಮಿಷ ಅಲ್ಲ, ಏನ್ ಬೇಕಾದ್ರೆ ಅಲ್ಲ ನಾ ಮುಗಿಸಿ ಒಂದ್ಸರಿ ಯಾಕೆ ತೆಗಿತೀರಿ? ಅಲ್ಲ ಯಾಕೆ ಮಾತಾಡ್ತೀರಿ ನೀವು? ಎದಕ್ ಮಾತಾಡ್ತೀರಿ? ನಾನು ಒಂದ್ ನಿಮಿಷ ಮಾತಾಡ್ತೀನಿ. ಅಲ್ಲಿ ಬ್ಯಾಡಿ ನೋಡಿ, ನಾ ಹೇಳ್ತೀನಿ ಕೇಳಿ ದಯಮಾಡಿ. ನಾಗರಾಜ್ ಕೇಳ್ರಿ ನೋಡಿ, ನಾನು ಎಲ್ಲರಿಗೂ ಸಹಿತ ಕೂಡ್ರಿ. ಇಲ್ಲೆಲ್ಲ ಕೊಡೋದಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, ಇವತ್ತಿನ ಮಾಧ್ಯಮದಲ್ಲಿ ನೋಡ್ರಿ, ಪತ್ರಿಕೆಯಲ್ಲಿ ನೋಡ್ರಿ, ಟಿವಿಯಲ್ಲಿ ನೋಡ್ರಿ, ನಮ್ಮ ಸದನದ ಘನತೆ ಗೌರವ ಏನಾಗ್ತದೆ ಅಂತ ನೋಡ್ರಿ. ಇದು ಎಲ್ಲರ ಜವಾಬ್ದಾರಿ, ನನ್ನ ಹಿಡ್ಕೊಂಡು ಎಲ್ಲರ ಜವಾಬ್ದಾರಿ ಇದೆ. ದಯಮಾಡಿ ಆದದ್ದಾಗಿದೆ, ನಿನ್ನೆಲ್ಲವನ್ನು ಸರಿಪಡಿಸಿ. ಒಬ್ಬರ ಮನಸ್ಸಿಗೆ ಸಮಾಧಾನ ಆಗಿರಲಿಕ್ಕಿಲ್ಲ, ಒಬ್ಬರ ಮನಸ್ಸಿಗೆ ಹೆಚ್ಚು ಸಮಾಧಾನ ಆಗಿರ್ಬೋದು. ಅವೆಲ್ಲವನ್ನು ಮರೀರಿ. ನಾವೆಲ್ಲರೂ ಒಂದೇ ಮನೆಯ ಸದಸ್ಯರು ತಿಳ್ಕೊಂಡು ಹೇಳಿ ಇವತ್ತಿನಿಂದ ಸದನವನ್ನು ಸರಿಯಾಗಿ ನಡೆಸೋಣ. ದಯಮಾಡಿ ಯಾರೂ ಅನ್ಯತಾ ಭಾವಿಸಬೇಡ್ರಿ. ಒಂದು ಸ್ವಲ್ಪ ಎಲ್ಲವನ್ನ ಇನ್ನೊಬ್ಬರೇ ಹೇಳ್ದಂಗೆ ಆಗಂಗಿಲ್ಲ. ನಿನ್ನೆ ಮುಗಿಸಿ ಅದನ್ನು ಅವರು ಹೇಳಿದಾರ, ನೀವು ಹೇಳಿದ್ರಿ, ಎಲ್ಲ ಮುಗಿಸಿ. ಇವತ್ತು ಅದನ್ನು ಪುನರಾವರ್ತನೆ ಬೇಡ. ಡಿಸೋಜ್ ಅವರು ನೋಡಿ, ಒಂದು ನಿಮಿಷ ವಿರೋಧ ಪಕ್ಷ ನಾಯಕರೇ, ಇದು ಕೇಳಪ್ಪ, ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ರೀ. ಸಭಾಪತಿಗಳು ಹೇಳಿದ ನಂತರ ತಿರುಗಿ ಮಾತಾಡೋದು ಪದ್ಧತಿ ಏನ್ರಿ? ಆತ ಒಂದು ಮನೆಯಲ್ಲಿ ಹೆಚ್ಚು ಕಡಿಮೆ ಆಯ್ತು, ಅದನ್ನೊಂದು ಸಾರಿ ಬಗೆಹರಿಸಿರ್ತೈತಿ. ಎಲ್ಲ ನಾವು ಕುಟುಂಬದ ಸದಸ್ಯರು ಅನ್ನೋ ರೀತಿಯಿಂದ ನಾವು ನಿಮ್ಗೆ ಬಗೆಹರಿಸೀವಿ. ಎಲ್ಲರ ಮನಸ್ಸಿಗೆ ಸಮಾಧಾನ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ದಯಮಾಡಿ ನಾನು ನಿಮ್ಗೆ ವಿನಂತಿ ಮಾಡೋಕೋತೀನಿ, ಕ್ಲೋಸ್ ಆಯ್ತು, ಅದನ್ನು ಮುಗಿದಿದೆ ನೋಡಿ. ನೀವು ಒಪ್ಕೊಂಡು ಎಲ್ಲರೂ ನಾವು ಒಬ್ಬರದಲ್ರಿ ಆಗಬಾರ್ದು. ಆಗೋದೇ ಆದ್ರೆ ತಾವು ಈ ರೀತಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ. ಆಯ್ತು, ಇನ್ಮೇಲೆ ಇಂಥ ಅಹಿತಕರ ಘಟನೆ ಆದರೆ ನೀವು ಹೇಳ್ದಂಗೆ ನಾನು ಏನೇ ಬರಲಿ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಜವಾಬ್ದಾರಿ ಹೊತ್ತೇನೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.